ನಮಸ್ಕಾರ ಸ್ನೇಹಿತರೆ. 2026-27ನೇ ಸಾಲಿಗೆ ನಾವು ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನು ಸ್ವೀಕರಿಸಿ ವಿದ್ಯಾರ್ಥಿಗಳಿಗೆ ಹಂಚಿದ್ದೇವೆ, ಭೌತಿಕವಾಗಿ ಸ್ವೀಕರಿಸಿ ಹಂಚಿದ್ದೇವೆ. ಅದೇ ರೀತಿ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಾವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೋಬೇಕು ಮತ್ತು ಸ್ಟೂಡೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ ಮೂಲಕ ನಿಮ್ಮ ಸ್ಕೂಲ್ STSಗೆ ಲಾಗಿನ್ ಆಗಿ. ಸೊ ನೀವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೋಬೇಕಾದ್ರೆ ಈ ಒಂದು ಹೋಮ್ ಪೇಜಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ರಿಸೀವ್ ಡೆಲಿವರಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ, ರಿಸೀವ್ ಡೆಲಿವರಿ ಚಾನಲ್ ಡೀಟೇಲ್ ಅಂತ ಬಂತು. ಅಕಾಡೆಮಿಕ್ ಇಯರ್ 26-27 ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮಗೆ ಇಲ್ಲಿ ಒಂದು ಟೇಬಲ್ ಶೋ ಆಗ್ತಿರತ್ತೆ. ಈ ಟೇಬಲ್ನಲ್ಲಿ ಬ್ಲೂ ಕಲರ್ನಲ್ಲಿ BRC ಇಂದ ನಿಮಗೆ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಳ್ಳಲು ಇಲ್ಲಿ ನಿಮಗೆ ಒಂದು ಡೆಲಿವರಿ ಚಲನ ನಂಬರು ಬ್ಲೂ ಕಲರ್ನಲ್ಲಿ ಶೋ ಆಗ್ತಿರತ್ತೆ. ನಿಮಗೆ ಈ ರೀತಿ ಟೇಬಲ್ ಬರದೆ ನೋ ಡೇಟಾ ಅವೈಲೇಬಲ್ ಅಂತ ಬಂದರೆ ನಿಮ್ಗೆ ಇನ್ನೂ BRC ಇಂದ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಳ್ಳಲು ಡೆಲಿವರಿ ಚಲನನ ಜನರೇಟ್ ಮಾಡಿಲ್ಲ ಅಂತ ಅರ್ಥ. ಸೊ ಇಲ್ಲಿ ನಾನೀಗ ಟೆಕ್ಸ್ಟ್ ಬುಕ್ ಅನ್ನ ರಿಸೀವ್ ಮಾಡಿಕೊಳ್ಳಲು DC ನಂಬರ್ ಬಾಕ್ಸ್ ಕೆಳಗಡೆ ಒಂದು ಬ್ಲೂ ಕಲರ್ನಲ್ಲಿ ಏನೊಂದು ಜನರೇಟ್ ಮಾಡಿರೋ ಚಲನ್ ನಂಬರ್ ಇದೆಯೋ, ಈ ಬ್ಲೂ ಕಲರ್ ಚಲನ್ ಜನರೇಟ್ ಆಗಿರತಕ್ಕಂಥ ನಂಬರ್ ಮೇಲೆ ನಾನೀಗ ಕ್ಲಿಕ್ ಮಾಡುತ್ತೇನೆ. ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತ ತರಗತಿವಾರು ನಿಮಗೆ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಳ್ತಕ್ಕಂಥ ಒಂದು ಟೇಬಲ್ ಶೋ ಆಗ್ತಿರತ್ತೆ. ಕ್ಲಾಸ್ಗಳೆಲ್ಲ ಬ್ಲೂ ಕಲರ್ನಲ್ಲಿ ಶೋ ಆಗ್ತಿರತ್ತೆ ಮತ್ತು ರಿಕ್ವೆಸ್ಟೆಡ್ ಮತ್ತು ಸಪ್ಲೈಡ್ ಅಂತ ಇರ್ತದೆ ಟೇಬಲ್ನಲ್ಲಿ. ಅಂದರೆ ನೀವು ಎಷ್ಟು ಇಂಡೆಂಟ್ ಹಾಕಿದ್ರಿ ಮತ್ತು ನಿಮಗೆ ಎಷ್ಟು ಸಪ್ಲೈ ಆಗಿದೆ, ರಿಕ್ವೆಸ್ಟ್ ಮಾಡಿದ್ರು ಅಷ್ಟೇ ಸಪ್ಲೈ ಮಾಡಿದ್ದಾರೆ ಅಂತ ಎರಡು ಒಂದು ಕಾಲಮ್ಗಳಲ್ಲಿ ಸೇಮ್ ಕ್ಲಾಸ್ ವೈಸ್ ಸಂಖ್ಯೆ ನಿಮಗೆ ಶೋ ಆಗ್ತಿರುತ್ತೆ. ಟೋಟಲ್ ಬುಕ್ಸ್ ರಿಸೀವ್ಡ್ 0 ಇದೆ ಮತ್ತು ರಿಸೀವ್ಡ್ ಡೇಟು ಈಗ ಬ್ಲ್ಯಾಂಕ್ ಇದೆ. ನೀವು ರಿಸೀವ್ ಮಾಡ್ಕೊಂಡ ಮೇಲೆ ಟೋಟಲ್ ಬುಕ್ಸ್ ರಿಸೀವ್ಡ್ ಕ್ಲಾಸ್ ವೈಸ್ ಶೋ ಆಗುತ್ತೆ ಮತ್ತು ರಿಸೀವ್ಡ್ ಡೇಟ್ ಕೂಡ ಶೋ ಆಗುತ್ತೆ. ನಾನೀಗ ಮೊದಲಿಗೆ ಒಂದು ಕ್ಲಾಸ್ ಏನಿದೆ ಇದು 1ನೇ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಬ್ಲೂ ಕಲರ್ 1ನೇ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತ 1ನೇ ತರಗತಿಗೆ ಯಾವ್ಯಾವ ಒಂದು ಟೈಟಲ್ಗೆ ನಾವು ಟೈಟಲ್ ಇವೆ ಅದೆಲ್ಲ ಶೋ ಆಗುತ್ತೆ. ನೀವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ರಿಸೀವ್ ಡೇಟನ್ನು ಕೊಡಬೇಕು. ಇಲ್ಲೊಂದು ಏನು ಕ್ಯಾಲೆಂಡರ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇ ಮತ್ತು ಮಂತ್ ಮತ್ತು ಏನೊಂದು ಇಯರ್ ಶೋ ಆಗ್ತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋರಿ. ಇನ್ನು ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೋತಾ ಇದ್ರೆ ನಿಮ್ಗೆ ಬೇಕಾದ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಡೇಟ್ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲೊಂದು ಟೇಬಲ್ ಏನಿದೆ ಇದರಲ್ಲಿ 1ನೇ ಕ್ಲಾಸ್ಗೆ ನಾವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ 1ನೇ ಕ್ಲಾಸು ಈ ತರಗತಿಗೆ ಯಾವ್ಯಾವ ಒಂದು ಟೈಟಲ್ ಕೋಡು ಮತ್ತು ಯಾವ್ಯಾವ ಟೈಟಲ್ಗಳ ಒಂದು ಬುಕ್ಸ್ ಇದೆ ಅವೆಲ್ಲ ಟೈಟಲ್ ನೇಮ್ ಇಲ್ಲಿ ಬಂದಿರುತ್ತೆ ಮತ್ತು ಆಯಾ ಒಂದು ಕ್ಲಾಸ್ಗೆ ಟೈಟಲ್ ವೈಸ್ ಎಷ್ಟು ನಮ್ಮದು ಕ್ಲಾಸ್ ಸ್ಟ್ರೆಂಗ್ತ್ ಇತ್ತು ಅದು ಶೋ ಆಗ್ತಿರುತ್ತೆ ಮತ್ತು ನಾವು ಟೈಟಲ್ ವೈಸ್ ಎಷ್ಟೆಷ್ಟು ಬೇಡಿಕೆ ಕೊಟ್ಟಿದ್ದೀವಿ ರಿಕ್ವೆಸ್ಟೆಡ್ ಅಂತ ಟೈಟಲ್ ವೈಸ್ ಪ್ರತಿಯೊಂದು ಟೈಟಲ್ಗೂ ರಿಕ್ವೆಸ್ಟೆಡ್ ಅಥವಾ ಇಂಡೆಂಟ್ ಆ ಬುಕ್ಸ್ಗೆ ನಾವು ಎಷ್ಟು ಹಾಕಿದ್ದೀವೋ ಅದು ಟೈಟಲ್ ವೈಸ್ ನಮಗೆ ಇಲ್ಲಿ ಶೋ ಆಗ್ತಿರುತ್ತೆ ಟೇಬಲ್ನಲ್ಲಿ. ಮತ್ತು ರಿಸೀವ್ಡ್ ಈಗ 0 ಇದೆ. ಆಮೇಲೆ ಟೈಟಲ್ ವೈಸು ಸಪ್ಲೈ ಎಷ್ಟು ಆಗಿದೆ, ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀವೋ ಅಷ್ಟು ನಮಗೆ ಸಪ್ಲೈ ಆಗಿದ್ದೀವಿ ಅಂತ ಬೈ ಡಿಫಾಲ್ಟ್ ಆಗಿ ನಂಬರ್ ಸೇಮ್ ಟು ಸೇಮ್ ರಿಕ್ವೆಸ್ಟ್ ಮಾಡಿರೋಟೆ ಸಪ್ಲೈ ಆಗಿವೆ ಅಂತ ತೋರಿಸ್ತಿರ್ತದೆ. ಇನ್ನು ಟೋಟಲ್ ಬುಕ್ಸ್ ರಿಸೀವ್ಡ್ ಅಂತ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀವೋ ಅಷ್ಟೇ ಸಪ್ಲೈ ಆಗಿವೆ ಮತ್ತು ಅಷ್ಟೇ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ರಿಕ್ವೆಸ್ಟೆಡ್, ಸಪ್ಲೈಡ್ ಮತ್ತು ರಿಸೀವ್ಡ್ನ ಈ ಮೂರು ಒಂದು ಬಾಕ್ಸ್ಗಳಲ್ಲಿ ಸೇಮ್ ಟು ಸೇಮ್ ನಂಬರ್ ನಮಗೆ ಶೋ ಆಗ್ತಿರುತ್ತೆ. ಲಾಸ್ಟಲ್ಲಿ ಸೇವ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಮತ್ತೊಮ್ಮೆ ಓಕೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಓಕೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಮತ್ತು ಈಗ ಮೊದಲು ಏನಾಗಿತ್ತು ಈ ಟೇಬಲ್ನಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ಡು ತರಗತಿಗೆ 0 ಇತ್ತು 1ನೇ ತರಗತಿಗೆ. ಈಗ ನಾವು ರಿಕ್ವೆಸ್ಟ್ ಮಾಡಿಕೊಂಡಿರೋಟ್ಟೆ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ರಿಕ್ವೆಸ್ಟೆಡ್, ಸಪ್ಲೈಡ್, ರಿಸೀವ್ಡ್ 3 ಬಾಕ್ಸ್ ಅಥವಾ ಕಾಲಮ್ಗಳಲ್ಲಿ ಸೇಮ್ ನಂಬರ್ ನಿಮಗೆ ಶೋ ಆಗ್ತಿರತ್ತೆ. ಮತ್ತು ರಿಸೀವ್ ಡೇಟ್ ಮೊದಲು ಬ್ಲ್ಯಾಂಕ್ ಇತ್ತು, ರಿಸೀವ್ ಮಾಡ್ಕೊಂಡ್ಮೇಲೆ ಆ ಕ್ಲಾಸ್ ಮುಂದೆ ರಿಸೀವ್ ಡೇಟು ಶೋ ಆಗ್ತಾ ಇದೆ. ನಾನೀಗ ಉಳಿದ ಕ್ಲಾಸ್ಗಳಿಗೆ ಟೆಕ್ಸ್ಟ್ ಬುಕ್ ಅನ್ನು ರಿಸೀವ್ ಮಾಡಿಕೊಳ್ಳಲು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಈಗ ತಿಳಿಸಿರುವಂತೆ ನಾನು ರಿಸೀವ್ ಮಾಡ್ತಾ ಹೋಗ್ತೇನೆ. ಸೊ ನೋಡ್ಬೋದು ನಾನು ಎಲ್ಲ ಕ್ಲಾಸ್ನ ಒಂದು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿದ್ದೇನೆ. ಸೊ ಈ ಟೇಬಲ್ನಲ್ಲಿ ಈಗ ನಮಗೆ ಎಷ್ಟು ಕ್ಲಾಸ್ ವೈಸ್ ಸಪ್ಲೈಡ್ ಆಗಿದೆ ಅಂತ ಬುಕ್ಸ್ ನಂಬರ್ ಬಂದಿತ್ತು, ರಿಸೀವ್ಡ್ನಲ್ಲಿಯೂ ಕೂಡ ಪ್ರತಿಯೊಂದು ಕ್ಲಾಸಿಗೆ ಸಪ್ಲೈಡ್ ಆಗಿರುವಷ್ಟೇ ನಾವು ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಒಂದು ನಂಬರ್ ಈಗ
ನನಗೆ ಶೋ ಆಗ್ತಾ ಇದೆ. ಸೊ ಸಪ್ಲೈಡ್ ಟೋಟಲ್ ಬುಕ್ಸ್ ಸಪ್ಲೈಡ್, ಟೋಟಲ್ ಬುಕ್ಸ್ ರಿಸೀವ್ಡ್ ಸೇಮ್ ಟು ಸೇಮ್ ಬಂದಿದೆ. ಅದಕ್ಕಾಗಿ ನಾನಿನ್ನ ಫೈನಲ್ ಸಬ್ಮಿಟ್ ಮಾಡ್ತೇನೆ. ಇಲ್ಲಿ ಜನರೇಟ್ ಚಲನ್ ಮತ್ತು ಫೈನಲ್ ಸಬ್ಮಿಟ್ ಅಂತ 2 ಬಟನ್ ಇದೆ. ನಾನು ಫೈನಲ್ ಸಬ್ಮಿಟ್ ಮೇಲೆ ಈಗ ಕ್ಲಿಕ್ ಮಾಡ್ತೇನೆ. ಸೊ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತು ನೀವು ಇಲ್ಲಿ ಯಾವುದಾದ್ರೂ ಒಂದು ಕ್ಲಾಸ್ಗೆ ನೀವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಳ್ಳದೆ ಫೈನಲ್ ಸಬ್ಮಿಟ್ ಮಾಡಿದ್ರೆ ಏನಾಗುತ್ತೆ, ನೀವು ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ಬೇಕಾದ್ರೆ ಆ ಕ್ಲಾಸ್ಗೆ ನೀವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನೀವು ಆ ಕ್ಲಾಸ್ಗೆ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡಿರೋದಿಲ್ಲ. ರಿಸೀವ್ ಮಾಡ್ಕೊಳ್ಳೋದೇ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೀವು ಎಲ್ಲ ಕ್ಲಾಸ್ಗೂ ಟೆಕ್ಸ್ಟ್ ಬುಕ್ ರಿಸೀವ್ ಕಂಪಲ್ಸರಿ ಮಾಡ್ಕೊಳ್ಳಿ. ನಂತರ ಅಷ್ಟೇ ಫೈನಲ್ ಸಬ್ಮಿಟ್ ಮಾಡಿ. ಮತ್ತು ಎಷ್ಟು ಬುಕ್ಸ್ ಸಪ್ಲೈಡ್ ಆಗಿವೆಯೋ ಟೋಟಲ್ ಅಷ್ಟು ನೀವು ರಿಸೀವ್ ಮಾಡ್ಕೊಂಡಿರಿ ಅಂತಕ್ಕಂಥ ಒಂದು ನಂಬರನ್ನು ನೀವು ಟೋಟಲ್ ಈ ಒಂದು ರೋನಲ್ಲಿ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಫೈನಲ್ ಸಬ್ಮಿಟ್ ಕೊಡ್ರಿ. ಆಮೇಲೆ ಇಲ್ಲಿ ನಿಮಗೆ ಜನರೇಟ್ ಚಲನ್ ಬಟನ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಚಾನಲ್ ಜನರೇಟ್ ಆಗಿ ಡೌನ್ಲೋಡ್ ಆಗುತ್ತೆ. ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡ ಮೇಲೆ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಮೆನುಗಾಗಿ ಇದೇ ಒಂದು ಹೋಮ್ ಪೇಜಲ್ಲಿ ನೀವು ಎಡಗಡೆ ಮತ್ತೆ ಏನು ಮಾಡಿರಿ, ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಡೇಟ್ ನಿಮಗೆ ಶೋ ಆಗ್ತದೆ. ಆ ಡೇಟ್ ಒಳಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಅಕಾಡೆಮಿಕ್ ಇಯರು ಬೈ ಡಿಫಾಲ್ಟ್ ಆಗಿ 26, 27 ಇದೆ. ಮತ್ತು ಇಲ್ಲಿ ಸೆಲೆಕ್ಟ್ ಕ್ಲಾಸ್ನಲ್ಲಿ ಕ್ಲಾಸ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಮೀಡಿಯಂ ಇದ್ರೆ ಮೊದಲು ಒಂದು ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಒಂದು ಕ್ಲಾಸ್ಗೆ ಯಾವ ಟೆಕ್ಸ್ಟ್ ಬುಕ್ ಇದೆ, ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಅಂತ ಆ ಒಂದು ಕ್ಲಾಸ್ನಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳ ಒಂದು ಟೈಟಲ್ಸ್ನ ಟೇಬಲ್ ನಿಮಗೆ ಬಂದ್ಬಿಡುತ್ತೆ. ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಒಂದು ಟೇಬಲ್ನಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಎಷ್ಟು ನೀವು ಇಂಡೆಂಟ್ ಹಾಕಿದ್ರಿ ಮತ್ತು ಎಷ್ಟು ರಿಸೀವ್ ಮಾಡ್ಕೊಂಡಿರಿ ಆ ನಂಬರ್ ಎಲ್ಲ ಟೈಟಲ್ ವೈಸ್ ನಿಮಗೆ ಶೋ ಆಗ್ತಿರುತ್ತೆ. ಪ್ರತಿಯೊಂದು ಟೈಟಲ್ಗೆ ಕೊನೆಯ ಕಾಲಮ್ನಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಸೊ ನೀವು ಇವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಮಾಡಬೇಕು. ಮತ್ತು ಎಲ್ಲ ಒಮ್ಮೆ ನೀವು ಟೈಟಲ್ಗೆ ಟಿಕ್ ಮಾರ್ಕ್ ಬರಬೇಕಂದ್ರೆ ಸೆಲೆಕ್ಟ್ ಆಲ್ ಅಂತ ಏನೊಂದು ಇಲ್ಲಿ ಬಟನ್ ಇದೆ, ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಟೈಟಲ್ ಮುಂದೆ ಚೆಕ್ ಬಾಕ್ಸು ಗ್ರೀನ್ ಬ್ಲೂ ಟಿಕ್ ಮಾರ್ಕ್ ಬರುತ್ತೆ. ಎಲ್ಲ ಟೈಟಲ್ಗೂ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಸರ್ಚ್ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಈಗ ನೀವು ಯಾವ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಆ ಕ್ಲಾಸ್ನಲ್ಲಿರುವ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಟೆಕ್ಸ್ಟ್ ಬುಕ್ಕನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಲು ಆಯಾ ಪ್ರತಿಯೊಬ್ಬ ಇಂಡಿವಿಜುವಲ್ ವಿದ್ಯಾರ್ಥಿ ಮುಂದೆ ಒಂದೊಂದು ಚೆಕ್ ಬಾಕ್ಸ್ ಇದೆ, ಟಿಕ್ ಮಾರ್ಕ್ ಮಾಡಿ. ಎಲ್ಲ ಸ್ಟೂಡೆಂಟ್ ಒಂದೇ ಸಲಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಆಲ್ ಅಂತ ಇಲ್ಲೊಂದು ಏನು ಕೊನೆ ಕಾಲಮ್ನಲ್ಲಿ ಬಾಕ್ಸ್ ಇದೆ, ಅದರ ಮುಂದೆ ಸೆಲೆಕ್ಟ್ ಆಲ್ ಮುಂದೆ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ ಎಲ್ಲ ಬ್ಲೂ ಟಿಕ್ ಬರುತ್ತೆ. ನೆಕ್ಸ್ಟ್ ಮೇಲ್ಗಡೆ ಏನು ಮಾಡಿ ಇಲ್ಲಿ ಸೆಲೆಕ್ಟ್ ಶೋನಲ್ಲಿ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು 10 ಅಂತ ಮಾತ್ರ ಟೈಟಲ್ಸ್ ಶೋ ಆಗ್ತಿರುತ್ತೆ. ಆಮೇಲೆ ಇಲ್ಲಿ ಎಲ್ಲ ಟೆಕ್ಸ್ಟ್ ಬುಕ್ ಒಂದೇ ಸಲಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಇಲ್ಲೇ ಸೆಲೆಕ್ಟ್ ಆಲ್ ಅಂತ ಏನೊಂದು ಅದರ ಕೆಳಗೆ ಬಾಕ್ಸ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಬ್ಲೂ ಟಿಕ್ ಬರ್ತದೆ ನೋಡ್ರಿ. ಇಲ್ಲೇ ಮೇಲ್ಗಡೆ ಟೆಕ್ಸ್ಟ್ ಬುಕ್ ಟೈಟಲ್ಸ್ಗೂ ನೀವು ಚೆಕ್ ಬಾಕ್ಸ್ ಟಿಕ್ ಮಾಡಬೇಕು. ಮತ್ತು ಸ್ಟೂಡೆಂಟ್ ಮುಂದೆ ಏನೊಂದು ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ನೀವು ಟಿಕ್ ಮಾರ್ಕ್ ಮಾಡಬೇಕು. ನಂತರ ಸಬ್ಮಿಟ್ ಕೊಡ್ರಿ. ನಂತರ ಮತ್ತೊಮ್ಮೆ ಓಕೆ ಅನ್ರಿ. ಆಗ ನಿಮಗೆ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಇದೇ ರೀತಿ ಉಳಿದ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾಗುತ್ತೆ. ಮತ್ತು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾದ್ರೆ ಒಂದಿಷ್ಟು ನಾವು ಗಮನಿಸಬೇಕಾದಂಥ ಅಂಶ ಇಲ್ಲಿ ನೋಡ್ರಿ. ನಾನು ಮತ್ತೊಂದು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊತೇನೆ, ಮೀಡಿಯಂ ಸೆಲೆಕ್ಟ್ ಮಾಡ್ಕೊತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನಾ ಯಾವ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಕ್ಲಾಸ್ನಲ್ಲಿ ಯಾವ ಟೆಕ್ಸ್ಟ್ ಬುಕ್ ಟೈಟಲ್ಸ್ದ ಲಿಸ್ಟ್ ಬರ್ತದೆ. ಮತ್ತು 10 ಟೈಟಲ್ಸ್ ಮಾತ್ರ ಇಲ್ಲಿ ಬರ್ತದೆ. ಒಂದು ಏನು ಮಾಡ್ಬೇಕು ನಾವು ಇಲ್ಲಿ ಶೋ ಅಂತ ಏನೈತೆ ನೋಡ್ರಿ, ಇಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆಂದರೆ ನಿಮಗೆ 10ಕ್ಕಿಂತ ಜಾಸ್ತಿ ಟೈಟಲ್ಸ್ ಇರ್ತದೆ. ನೀವು 10 ಟೈಟಲ್ಸ್ ಮಾತ್ರ ಇಲ್ಲಿ ನಿಮ್ಗೆ ಶೋ ಆಗ್ತಿದ್ರೆ ಅವನ್ನಷ್ಟೇ ಸೆಲೆಕ್ಟ್ ಮಾಡಿಕೊಂಡು ನೀವು ಸರ್ಚ್ ಕೊಟ್ಟು ಅವುಗಳನ್ನಷ್ಟೇ ನೀವು ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಅಂದರೆ ಉಳಿದ ಟೈಟಲ್ಗಳೆಲ್ಲ ಉಳಿದು ಬಿಡ್ತದೆ. ಮತ್ತು ಆಗೇನಾಗ್ತದೆ, ನಿಮಗೆ ಎಷ್ಟು ನೀವು ಆ ಕ್ಲಾಸಿಗೆ ನೀವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡಿದ್ದೀರಿ ಅಷ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡಿರೋದಿಲ್ಲ. ರಿಸೀವ್ ಮಾಡ್ಕೊಂಡಿರೋದಕ್ಕೂ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡಿರೋದಕ್ಕೂ
ವೇರಿಯೇಷನ್ ಆಗತ್ತೆ, ಡಿಫ್ರೆನ್ಸ್ ಆಗತ್ತೆ. ಸೊ ಹಂಗಾಗಬಾರ್ದು ಅಂದರೆ ಇಲ್ಲಿ ನಾವು ಕಂಪಲ್ಸರಿ ಎಲ್ಲ ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಆಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಏನಪ್ಪ ಅಂದರೆ ಇಲ್ಲಿ ನೋಡ್ರಿ, ನಾನು ಮತ್ತೊಂದು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಡ್ತೇನೆ ಮತ್ತು ಇಲ್ಲಿ ಶೋನಲ್ಲಿ ಆಲ್ ಅಂತಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ಕೆಲವೊಂದು ಸಲ ಏನಾಗಿಬಿಡುತ್ತೆ, ಇಲ್ಲಿ ಯಾವ ಒಂದು ಟೈಟಲ್ಸ್ಗಳನ್ನು ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಆ ಒಂದು ಟೈಟಲ್ಸ್ಗಳಿಗೆ ಎಷ್ಟು ಸಂಖ್ಯೆ ಆ ಒಂದು ಬುಕ್ಸ್ ನಾವು ಆ ಒಂದು ಟೈಟಲ್ನ ಬುಕ್ಕನ್ನು ಎಷ್ಟು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಟೈಟಲ್ಗೂ ಇಲ್ಲಿ ಬಂದಿರುತ್ತದೆ ರಿಸೀವ್ಡ್ನಲ್ಲಿ. ಒಂದೊಂದು ಸಲ ಏನಾಗುತ್ತೆ, ಆ ಒಂದು ಟೆಕ್ಸ್ಟ್ ಬುಕ್ ನಾವು ರಿಸೀವ್ ಮಾಡ್ಕೊಂಡಿರೋದಿಲ್ಲ, ಬಟ್ ಆ ಒಂದು ಟೈಟಲ್ ಇಲ್ಲಿ ಬಂದಿರುತ್ತೆ. ನಾವು ಏನು ಮಾಡಿಬಿಡ್ತೀವಿ, ಎಲ್ಲ ಟೈಟಲ್ ಒಮ್ಮೆ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟು ಆಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ ಆ ಸ್ಟೂಡೆಂಟ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಲು ಸ್ಟೂಡೆಂಟ್ಗಳಿಗೆ ಚೆಕ್ ಬಾಕ್ಸ್ ಟಿಕ್ ಮಾಡ್ತೀವಿ ಮತ್ತು ಎಲ್ಲ ಟೈಟಲ್ ಒಮ್ಮೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಸಬ್ಮಿಟ್ ಕೊಡುತ್ತೇವೆ. ಹಂಗೆ ನಾವು ಮಾಡಬಾರ್ದು. ಜೀರೋ ಇರೋ ಟೈಟಲನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟೂಡೆಂಟ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ. ಟೆಕ್ಸ್ಟ್ ಬುಕ್ಕೇ ಇಲ್ಲ ಅಂದಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕಂತೂ ಬರೋದಿಲ್ಲ. ಸೊ ರಿಸೀವ್ನಲ್ಲಿ ಜೀರೋ ಇರೋ ಟೆಕ್ಸ್ಟ್ ಬುಕ್ ಟೈಟಲನ್ನು ನೀವು ಸೆಲೆಕ್ಟ್ ಮಾಡಬೇಡ್ರಿ, ಅನ್ಟಿಕ್ ಮಾಡಿರಿ. ಸೆಲೆಕ್ಟ್ ಮಾಡಿದ್ದು ಅನ್ಟಿಕ್ ಮಾಡಿರಿ, ಅದು ಹಂಗೆ ಇರಲಿ, ಬಾಕ್ಸ್ ಅದಕ್ಕೆ ಖಾಲಿ ಇರಲಿ. ನೆಕ್ಸ್ಟು ಯಾವ ಟೈಟಲ್ ನೋಡ್ರಿ ನಾವು ರಿಸೀವ್ ಮಾಡ್ಕೊಂಡಿಲ್ಲ ಅಥವಾ ಜೀರೋ ಯಾವುದಾವು ಅವುಗಳನ್ನು ನೀವು ಆ ಚೆಕ್ ಬಾಕ್ಸ್ ಅನ್ಟಿಕ್ ಮಾಡ್ಕೊಂಡು ಸ್ಟೂಡೆಂಟ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲು ಸಬ್ಮಿಟ್ ಕೊಡ್ರಿ. ಆಗ ನಿಮಗೆ ಸರಿಯಾಗಿ ಅವು ಡಿಸ್ಟ್ರಿಬ್ಯೂಟ್ ಆಗುತ್ತವೆ. ಇನ್ನು ನಿಮಗೆ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ನೋಡ್ರಿ ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ, ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ನಾನು ಕೊಟ್ಟಿದ್ದೀನಿ. ಇಲ್ಲಿ ಶೋನಲ್ಲಿ ನಾನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ಏನಾಗುತ್ತೆ, ಟೈಟಲ್ ಎಲ್ಲ ಏನೋ ಇದು ಬಂತು. ಸರಿ, ಈಗ ನಾನು ಸೆಲೆಕ್ಟ್ ಮಾಡಿಕೊಂಡ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 15 ಇದೆ. ಆದರೆ ಟೆಕ್ಸ್ಟ್ ಬುಕ್ ರಿಸೀವ್ ಎಷ್ಟು ಮಾಡ್ಕೊಂಡಿದ್ದೇನೆ, 13 ಮಾತ್ರ ಮಾಡ್ಕೊಂಡಿದ್ದೇನೆ. ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, 15 ಇದ್ದಾರೆ. 13 ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರುತ್ತೆ ಮತ್ತು ಇನ್ನಿಬ್ಬರು ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆಗಿರುವಾಗ ಏನು ಮಾಡಬೇಕು, ಟೈಟಲ್ಸ್ ಮಾತ್ರ ಎಲ್ಲ ಸೆಲೆಕ್ಟ್ ಮಾಡ್ಕೋತೀರಿ, ಆಮೇಲೆ ಸರ್ಚ್ ಅಂತ ಕೊಡ್ತೀರಿ. ಆಗ ಸ್ಟೂಡೆಂಟ್ ಲಿಸ್ಟ್ ಬರುತ್ತದೆ. ಆಗ ಏನು ಮಾಡಬೇಕು, ನಾವು 13 ಬುಕ್ಸ್ ಮಾತ್ರ ಇವೆ, ಅದಕ್ಕೋಸ್ಕರ 13 ಏನಪ್ಪ ಅಂದ್ರೆ ಸ್ಟೂಡೆಂಟ್ಗಳಿಗೆ ನಾವು ಚೆಕ್ ಬಾಕ್ಸ್ ಟಿಕ್ ಮಾಡಬೇಕು, ಇನ್ನು ವಿದ್ಯಾರ್ಥಿಗಳಿಗೆ ಅನ್ಟಿಕ್ ಮಾಡಬೇಕು, ಆಮೇಲೆ ಸಬ್ಮಿಟ್ ಮಾಡಬೇಕು. ಆಗ ಒಂದು ಸ್ಟೂಡೆಂಟ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತು ಉಳಿದ ಸ್ಟೂಡೆಂಟ್ಗಳಿಗೆ ಮತ್ತು ನಾವು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡ ನಂತರ ಉಳಿದಿದ್ದ ಇಬ್ಬರೇನು ಉಳಿದಿರ್ತಾರೋ ಅವ್ರಿಗೂ ಕೂಡ ನಾವು ರಿಸೀವ್ ಮಾಡಿಕೊಂಡು ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇನ್ನು ನೋಡ್ರಿ, ನಾವು ಟೈಟಲ್ ಸೆಲೆಕ್ಟ್ ಹ್ಯಾಂಗೆ ಮಾಡಿಕೊಂಡು ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಉದಾಹರಣೆಗೆ ನೋಡ್ರಿ, ನಾನು ಇಲ್ಲಿ ಕ್ಲಾಸ್ 1 ಸೆಲೆಕ್ಟ್ ಮಾಡ್ಕೋತೇನೆ, ಮೀಡಿಯಮ್ ಸೆಲೆಕ್ಟ್ ಮಾಡ್ಕೋತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮೊದಲು ಇಲ್ಲಿ ಶೋನಲ್ಲಿ ಟೈಟಲ್ಗಳೆಲ್ಲ ಸೆಲೆಕ್ಟ್ ಆಲ್ ಅಂತ ಮಾಡಿಕೊಂಡೆ. ಆಮೇಲೆ ಈಗೇನು ಟೈಟಲ್ ಶೋ ಆಗಿದೆ ಎಲ್ಲ ಟೈಟಲನ್ನು ಸೆಲೆಕ್ಟ್ ಮಾಡಿಕೊಂಡೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಈ ಒಂದು ಟೆಕ್ಸ್ಟ್ ಬುಕ್ ಮತ್ತೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಕೆಳಗಡೆ ಸ್ಕ್ರಾಲ್ ಮಾಡಿದ್ದೇನೆ. ಈಗ ನಾನು ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ಬಂದಿದೆ. ಸ್ಟೂಡೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲು ಸೆಲೆಕ್ಟ್ ಆಲ್ ಕ್ಲಿಕ್ ಮಾಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಚೆಕ್ ಬಾಕ್ಸ್ ಬಂತು. ಆಮೇಲೆ ಮೇಲ್ಗಡೆ ಏನು ಎಲ್ಲ ಬುಕ್ಸ್ ಇದೆಯಲ್ಲ ಟೈಟಲ್ಸು, ಇವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ ಈ ಸ್ಟೂಡೆಂಟ್ಗೆ. ಈ ಮೇಲ್ಗಡೆ ಇರುವ ಎಲ್ಲ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಲು ಮತ್ತೆ ಏನು ಮಾಡಬೇಕು, ಸೆಲೆಕ್ಟ್ ಆಲ್ನಲ್ಲಿ ಇಲ್ಲಿ ಚೆಕ್ ಬಾಕ್ಸು ಟಿಕ್ ಮಾಡಬೇಕು. ಅಂದರೆ 2 ಸತಿ ನಾವು ಚೆಕ್ ಬಾಕ್ಸನ್ನು ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಆಗ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮೊದಲನೇದಾಗಿ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಸೆಲೆಕ್ಟ್ ಆಲ್ ಅಂತ ಸರ್ಚ್ ಅಂತ ಕೊಟ್ಟಾಗ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಸ್ಟೂಡೆಂಟ್ ಲಿಸ್ಟ್ ಬಂದ ಮೇಲೆ ಸ್ಟೂಡೆಂಟ್ ಲಿಸ್ಟ್ ಮುಂದೆ ಇರುವ ಸೆಲೆಕ್ಟ್ ಆಲ್ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಬರಬೇಕು. ಆಮೇಲೆ ಮೇಲ್ಗಡೆ ಏನು ಟೆಕ್ಸ್ಟ್ ಬುಕ್ ಟೈಟಲ್ಸ್ ಇರ್ತದೋ ಎಲ್ಲ ಟೈಟಲ್ಸ್ಗೂ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಬರಬೇಕು. ಹೀಗಾಗಿ ಒಟ್ಟು 2 ಸಲ ನೀವು ಟೆಕ್ಸ್ಟ್ ಬುಕ್ ಟೈಟಲ್ಸ್ಗೆ ಟಿಕ್ ಮಾರ್ಕ್ ಮಾಡಿ ನಂತರ ಸಬ್ಮಿಟ್ ಮಾಡಿ, ಆಗ ನಿಮಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಎಲ್ಲ ಕ್ಲಾಸ್ಗೆ ನಾನೀಗ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತೇನೆ. ಈ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ರಿಪೋರ್ಟ್ ನಾವು ಯಾವ ರೀತಿ ತಗೋಬೇಕು, ಇದೇ ಮೆನುನಲ್ಲಿ ಏನು ಮಾಡಿ ಹೋಮ್ ಪೇಜಲ್ಲಿ ಇಲ್ಲಿ ಮತ್ತೆ ನೀವು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೇಲೆ
ಕ್ಲಿಕ್ ಮಾಡಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಾಮ್ ಸ್ಕೂಲ್ ಟು ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಾಮ್ ಸ್ಕೂಲ್ ಟು ಸ್ಟೂಡೆಂಟ್ಸ್ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಅಕಾಡೆಮಿಕ್ ಇಯರ್ 27-28 ಇರ್ತದೆ. ಅದನ್ನು 26-27 ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಟಲ್ ಟೈಪ್ ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಈಗ ಕನ್ಸಾಲಿಡೇಟೆಡ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಅಂತ ನಿಮಗೆ ರಿಪೋರ್ಟ್ ನ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಎಕ್ಸ್ಪೋರ್ಟ್ ಟು ಎಕ್ಸೆಲ್, ಎಕ್ಸ್ಪೋರ್ಟ್ ಟು PDF ಅಂತ ಬಟನ್ ಇರ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಒಂದು ರಿಪೋರ್ಟ್ ಎಕ್ಸೆಲ್ ಮತ್ತು PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.